ನಮಸ್ಕಾರ ಸ್ನೇಹಿತರೆ. ಇವತ್ತು ಒಂದು ಹೊಸ ಟ್ರೆಂಡಿಂಗ್ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿಮಗೆಲ್ಲ ಗೊತ್ತು, ಇತ್ತೀಚಿನ ದಿನದಲ್ಲಿ ಸ್ವಲ್ಪ ಟ್ರೆಂಡಿಂಗಲ್ಲಿರುವಂಥ ಲೆನ್ಸ್ಕಾರ್ಟ್ IPO ಬಗ್ಗೆ ಇವತ್ತು ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನನಗೆ ಈಗ ಏನು ಹೇಳಬೇಕಂದ್ರೆ, ಮೊದಲೇ ನಾನು IPO ಬಗ್ಗೆ ನಿಮ್ಗೆ ಹೇಳ್ಬಿಡ್ತೀನಿ. ಏನಂದರೆ, ಇದನ್ನು ಸ್ವಲ್ಪ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. IPO ಅಂದರೆ ಇದು ಇದರ ಫುಲ್ ಫಾರ್ಮ್ ಇನಿಷಿಯಲ್ ಪಬ್ಲಿಕ್ ಆಫರ್, ಅಂದರೆ ಆರಂಭಿಕ ಸಾರ್ವಜನಿಕ ಹೂಡಿಕೆ ಅಂತ ಅರ್ಥ. ಒಂದು ಖಾಸಗಿ ಕಂಪನಿ, ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ತನ್ನ ವ್ಯವಹಾರ ವಿಸ್ತರಿಸಲು ಅಥವಾ ದೊಡ್ಡ ಮಟ್ಟದ ಹಣ ಸಂಗ್ರಹಣೆ ಮಾಡಲು ಬಯಸಿದಾಗ ಇದನ್ನು ಉಪಯೋಗಿಸ್ತಾರೆ. ಆಗ ಒಂದು ಕುಟುಂಬದಿಂದ ಅಥವಾ ಸ್ನೇಹಿತರಿಂದ ಮಾಡುವಂಥ ಇನ್ವೆಸ್ಟ್ ಇರುತ್ತೆ. ಸ್ವಲ್ಪ ಮುಂದೆ ಹೋಗಿ ಜನಸಾಮಾನ್ಯರಿಂದ ಹಣ ಸೇರಿಸಬೇಕು, ಅದನ್ನು ದೊಡ್ಡ ಮಟ್ಟಕ್ಕೆ ಹೋಗಬೇಕು ಅನ್ನೋದನ್ನು ತರುವಂಥ ಯೋಚನೆ. ಅಂದರೆ ಅದು ತನ್ನ ಕಂಪನಿಯ ಒಂದು ಭಾಗವನ್ನು, ಅಂದರೆ ಶೇರ್ಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಲು ನಿರ್ಧರಿಸುತ್ತಾರೆ. ಹೀಗೆ ಶೇರ್ಗಳನ್ನು ಮಾರಾಟ ಮಾಡುವ ಪ್ರಕ್ರಿಯೆಯನ್ನೇ ನಾವು IPO, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಇದರಿಂದ ಏನಾಗುತ್ತೆ ಅಂದರೆ, ಕಂಪನಿ ತನ್ನ ಒಂದು ನಿರ್ದಿಷ್ಟ ಪ್ರಮಾಣದ ಶೇರನ್ನು ತಯಾರಿಸಿ ಅದನ್ನು ಜನಸಾಮಾನ್ಯರಿಗೆ ನಮ್ಮ ಹೂಡಿಕೆದಾರರಾಗಬಹುದು ಅಂತ ಹೇಳ್ತಾರೆ. ಜನರು ಈ ಶೇರ್ಗಳನ್ನು ಖರೀದಿಸಿ ಕಂಪನಿಯಲ್ಲಿ ಹೂಡಿಕೆ ಮಾಡಿದರೆ ಕಂಪನಿಗೆ ತನ್ನ ಒಂದು ಗ್ರೋತ್ಗೆ ಬೇಕಾದ ದೊಡ್ಡ ಮಟ್ಟದ ಹಣ ಸಿಗುತ್ತೆ. ಮತ್ತು ಪ್ರತಿಯೊಂದು ಕಂಪನಿಯು ತನ್ನ ಬೆಳವಣಿಗೆ ಹಂತದಲ್ಲಿ ಒಮ್ಮೆ ಈ ರೀತಿಯ ಇನಿಷಿಯಲ್ ಪಬ್ಲಿಕ್ ಆಫರ್ ಏನಂತೀವಿ IPO ತರಬೇಕಾಗುತ್ತೆ. ಪಬ್ಲಿಕ್ನಿಂದ ನೇರವಾಗಿ ಹಣ ಸಂಗ್ರಹಣೆ ಮಾಡ್ತಾರೆ. ಮತ್ತು ಇದೇ ರೀತಿ ಇಲ್ಲಿ ಏನು ಲೆನ್ಸ್ಕಾರ್ಟ್ CEO ಆದಂಥ ಪಿಯೂಷ್ ಬನ್ಸಲ್ ಅವರು ಈ ಕಂಪನಿಯನ್ನು 2010ರಲ್ಲಿ ಪ್ರಾರಂಭ ಮಾಡ್ತಾರೆ. ನೇರ ವಿಚಾರಕ್ಕೆ ಬಂದುಬಿಡ್ತೀನಿ. ಲೆನ್ಸ್ಕಾರ್ಟ್ ಬಗ್ಗೆ ಎಷ್ಟೋ ವರ್ಷಗಳಿಂದ ಈ ಕಂಪನಿ ಲಾಸ್ನಲ್ಲಿ ಓಡ್ತಾ ಇದೆ. 2022ರಲ್ಲಿ 100 ಕೋಟಿ ಲಾಸ್ ಆಗಿದೆ, 2023 63 ಕೋಟಿ, 2024ರಲ್ಲಿ 10 ಕೋಟಿ ನಷ್ಟ. ಅಂದರೆ ನನಗೆ ಆಶ್ಚರ್ಯ ಆಗಿದ್ದೇನೆಂದರೆ, 2025ರಲ್ಲಿ IPO ಘೋಷಣೆ ಬಂದ ನಂತರ ಕಂಪನಿ ಅಚಾನಕ್ ಪ್ರಾಫಿಟ್ನಲ್ಲಿ 297 ಕೋಟಿ ರೂಪಾಯಿ ಲಾಭ ತೋರಿಸ್ತಾರೆ ಇವರು. ಅಂದರೆ ಈ 297 ಕೋಟಿ ಲಾಭವನ್ನು ಸ್ವಲ್ಪ ಗಮನದಿಂದ ನಾವು ನೋಡಿದರೆ ಅದು ನಾನ್ ಕ್ಯಾಶ್. ಇದರಲ್ಲಿ 167 ಕೋಟಿ ಒಂದು ಬಾರಿ ಎಂಟ್ರಿ ಆಗಿದೆ. ಅದು ನಿಜವಾದ ವ್ಯವಹಾರದ ಲಾಭ ಅಲ್ಲವೇ ಅಲ್ಲ, ಅದು ನಾನ್ ಆಪರೇಟಿವ್ ಎಂಟ್ರಿ ಎಂದು ಅವರೇ ಸ್ವತಃ ಹೇಳಿದ್ದಾರೆ. ಅಂದರೆ ಈ ಮುಂದೆ 167 ಕೋಟಿ ಮತ್ತೆ ಬರೋದಿಲ್ಲ. ನಿಜವಾಗಿ ನೆಟ್ ಪ್ರಾಫಿಟ್ 292 ಕೋಟಿ ಅಲ್ಲ, 130 ಕೋಟಿ ಅಂತೇಳಿ ಅರ್ಥ ಮಾಡ್ಕೋಬೇಕಿಲ್ಲಿ. ಅಂದರೆ ಎಷ್ಟು ಮಟ್ಟಿನ ನಂಬಿಕೆ ಬರುತ್ತೆ ಹೇಳಿ. ಇದು ನಾವು ಮಾತಾಡೋದು ಲೆನ್ಸ್ಕಾರ್ಟ್ IPO ಬಗ್ಗೆ. ಇತ್ತೀಚೆಗೆ ಎಲ್ಲರೂ ಹೇಳ್ತಾ ಇದ್ದಾರೆ, ಚಸ್ಮಾ ಹಾಕಿ ಆದರೆ ಟೋಪಿ ಹಾಕಬೇಡಿ. ಅದೇಕೆ ಅಂದರೆ, ಬನ್ನಿ ನಾನು ನಿಮಗೆ ಸರಳವಾಗಿ ಹೇಳ್ಬಿಡ್ತೀನಿ. IPO ಅಂದರೆ ಏನು, ಮೊದಲು IPO ಅಂದರೆ ಏನಂತ ತಿಳ್ಕೊಂಬಿಡೋಣ ಇನ್ನೊಂದು ಬಾರಿ. ಏನಂದರೆ, ಒಂದು ಕಂಪನಿ ಬೆಳಿಬೇಕಂದ್ರೆ ಅದಕ್ಕೆ ರೊಕ್ಕ ಬೇಕಲ್ವ. ಆ ಕಂಪನಿ ಸ್ವಲ್ಪ ಮೊದಲಿಗೆ ತನ್ನ ಮನೆಯವರು ಒಂದು ಸ್ನೇಹಿತರಿಂದ ತೊಗೊತಾರೆ. ಆದರೆ ಅದು ಸಾಲಂಗಿಲ್ಲ ಅಂದಮೇಲೆ ಜನರು ಬರ್ತಾರೆ. ಜನರ ಕಡೆ ತಮ್ಮ ಕಂಪನಿ ಶೇರ್ ನೀವು ಖರೀದಿ ಮಾಡಿ, ನಾವು ನಿಮ್ಮ ಹಣದಿಂದ ಬೆಳಿತೀವಿ. ಅದನ್ನೇ IPO, ಇನಿಷಿಯಲ್ ಪಬ್ಲಿಕ್ ಆಫರ್ ಅಂತ ಕರಿತೀವಿ. ಅದನ್ನು ಕ್ಲಿಯರ್ ಕಟ್ ಡಿಸಿಷನ್ನು. ಅಂದರೆ ಕಂಪನಿ ಜನಸಾಮಾನ್ಯರಿಂದ ಹಣ ಕೇಳೋ ಪ್ರಕ್ರಿಯೆ ಇದು. ಇಲ್ಲಿ ಲೆನ್ಸ್ಕಾರ್ಟ್ ಏನು ಮಾಡ್ತಾ ಇದೆ ಅಂದರೆ, ಲೆನ್ಸ್ಕಾರ್ಟ್ ಅದನ್ನೇ ಮಾಡ್ತಿರೋದು. ಲೆನ್ಸ್ಕಾರ್ಟ್ ಅಂದರೆ ಚಸ್ಮಾ, ಲೆನ್ಸ್ ಮತ್ತು ಫ್ರೇಮ್ ಮಾರೋ ಕಂಪನಿ. ಇದು ಈಗ IPO ತಂದುಬಿಟ್ಟಿದೆ. IPO ತರಾಗತೈತಿ. ಇದು ಹೇಳ್ತಾ ಇದ್ದಾರೆ ಅವರು ಏನಂದರೆ, ಕಂಪನಿ ಮೌಲ್ಯ 70,000 ಕೋಟಿ ಇದೆ ನಮ್ಮದು. ಆದರೆ ಕೆಲ ತಿಂಗಳ ಹಿಂದೆ ಅಷ್ಟೇ ಇದರ ಕಂಪನಿ ಮೌಲ್ಯ ಎಷ್ಟಿತ್ತು, ಕೇವಲ 8,000 ಕೋಟಿ ಇತ್ತು. ಈಗಾದರೆ ಕೇವಲ 3 ತಿಂಗಳಲ್ಲಿ 8,000ದಿಂದ 70,000 ಕೋಟಿ ಹೆಂಗೆ ಹೋಯ್ತು ಇದರ ವ್ಯಾಲ್ಯೂ? ಎಲ್ಲರಲ್ಲಿ ಸಂಶಯ ಮೂಡೋದು ಒಂದು ಖಂಡಿತವಾಗಿರುವಂಥ ವಿಷಯ. ಇಲ್ಲಿ ಏನಂದರೆ, ಈ ಕಂಪನಿ ಮಾಲೀಕರಾದ ಪಿಯೂಷ್ ಬನ್ಸಲ್ ಅವರು ಜುಲೈ ತಿಂಗಳಲ್ಲಿ ತಮ್ಮ ಕಂಪನಿ ಶೇರ್ಗಳನ್ನು 57 ರೂಪಾಯಿ ಖರೀದಿ ಮಾಡ್ತಾರೆ. ಆದರೆ ಈಗ IPO ಅಲ್ಲಿ ಅದೇ ಶೇರ್ ನೀವು ಖರೀದಿಸಿದರೆ 402 ರೂಪಾಯಿ ಕೊಡಬೇಕು. ಅಂದರೆ ಅವರಿಗೆ 57 ರೂಪಾಯಿ ತೆಗೆದುಕೊಂಡು ನಿಮಗೆ 402 ಕೊಡ್ತಾ ಇದ್ದಾರೆ. ಅಂದರೆ 350 ರೂಪಾಯಿ ಲಾಭದಲ್ಲಿ ಇದ್ದಾರೆ, ಲಾಭ ಆಗ್ತಾ ಇದೆ ಅವರಿಗೆ. ಅಂದರೆ ಇನ್ನೊಂದು ಹೇಳ್ತೀನಿ, ಅವರು ಬ್ಯಾಂಕ್ ಲೋನ್ ವಿಷಯ ಒಂದು ಹೇಳ್ತೀನಿ. ಇವರು ಜುಲೈನಲ್ಲಿ ಬ್ಯಾಂಕ್ನಿಂದ 200 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡಿದ್ದಾರೆ. ಆಗ ಕಂಪನಿಯ ಮೌಲ್ಯ 8,000 ಕೋಟಿ ಇತ್ತು. ಅವರು 3 ತಿಂಗಳಲ್ಲಿ ಅದನ್ನು 70,000 ಕೋಟಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇಷ್ಟೇ, ಅಷ್ಟರಲ್ಲಿ ಏನಾದರೂ ಮಾಯ ಮಾಡಿದರೆ ಇದರಲ್ಲಿ? ಇಲ್ಲ, ಇದು ಕೇವಲ IPO ಮೌಲ್ಯ ಹೆಚ್ಚಿಸುವ ಟ್ರಿಕ್ ಮಾತ್ರ ಆಗಿದೆ. ಕಂಪನಿಯ ಲಾಭದ ವಿಷಯ ಬಗ್ಗೆ ನೋಡೋದಾದರೆ, 3 ವರ್ಷಗಳಿಂದ ಕನಿಷ್ಠವಾಗಿ ಕಂಪನಿ ಅಚಾನಕ್ ಲಾಭದಲ್ಲಿದೆಯೋ ನಷ್ಟದಲ್ಲಿದೆಯೋ ಹೇಗಂತ ತೋರಿಸ್ತೀರಿ. ಅಂದರೆ ತಮ್ಮ ಇನ್ಕಮ್ ಯಾವ ಥರ ಬರ್ತಾ ಇದೆ, ಒಂದು ಸೋರ್ಸ್ ಆಫ್ ಇನ್ಕಮ್ಮು, ವ್ಯವಹಾರದ ಲಾಭ ಹೆಂಗೆ, ಅದರ ಬಗ್ಗೆ ಮಾಹಿತಿ ಕೊಡಬೇಕಿಲ್ಲಿ. ಏನಂದರೆ, ಒಂದು ಸಲ ನೀವು ಯೋಚನೆ ಮಾಡಿ. ನಿಮ್ಮ ಒಬ್ಬ ಫ್ರೆಂಡ್ ಇರ್ತಾನೆ, ಅವನ ಕಡೆ ನೀವು ಒಂದು ಸೆಕೆಂಡ್ ಹ್ಯಾಂಡ್ ಸೈಕಲ್ ತೊಗೊಳಕ್ಕೆ ಹೋಗ್ತೀರಿ. ಅವನು ಸೈಕಲ್ ಹಳೇದಿರ್ತೈತಿ, ಟೈರ್ ಸ್ವಲ್ಪ ಹಾಳಾಗಿರ್ತೈತಿ. ಆದರೆ ಅವನು ಹೇಳ್ತಾನೆ, ಏನು, ಈ ಸೈಕಲ್ 50,000 ರೂಪಾಯಿಗೆ ನಾನು ಕೊಡ್ತೀನಪ್ಪ ನಿನಗಂತೇಳಿ. ನೀವು ಹೇಳ್ತೀರಿ, ಇಂಥ ಹಳೆ ಸೈಕಲ್ಗೆ ನಾನು 50,000 ರೂಪಾಯಿ ಯಾಕೆ ಕೊಡಬೇಕು? ಅವ್ನ ಮಾತು ಏನಾಗಿರ್ತೈತಿ, ಅವ್ನು ಏನು ಹೇಳ್ತಾನೆ ಅಂದರೆ, ನಿಮಗೆ ನನ್ನ ಸೈಕಲ್ ಸ್ಪೆಷಲ್ ಆಗೈತಿ, ಫಸ್ಟ್ ಕ್ಲಾಸ್ ಐತೆ ಅಗದಿ ಅಂತ ಹೇಳ್ತಾನೆ. ಅದಕ್ಕೆ ನಾವು ಹೇಳೋದು ಓವರ್ ವ್ಯಾಲ್ಯೂಯೇಷನ್ ಅಂತ ಕರಿತೀವಿ. ಅಂದರೆ ವಸ್ತುವಿನ ನಿಜ ಬೆಲೆಗಿಂತ ಹೆಚ್ಚು ಬೆಲೆ ಹೇಳುವುದು. ಈಗ ಲೆನ್ಸ್ಕಾರ್ಟ್ ಅದೇ ಮಾಡ್ತಾ ಇರೋದು. ಎಷ್ಟು ಲಾಭ ಮಾಡ್ತಾ ಇದೆ ಅಂತ ಕಂಪ್ನಿ ತಿಳ್ಕೊಬೇಕಿಲ್ಲಿ. ಕಂಪನಿ ಭಾರತದಲ್ಲಿನೂ ಐತಿ, ವಿದೇಶದಲ್ಲಿ ಐತಿ. ಒಟ್ಟು 2,800ಕ್ಕಿಂತ ಹೆಚ್ಚು ಸ್ಟೋರ್ಗಳು ಅದಾವೆ. ಇವರು
ಮತ್ತು ಕಂಪನಿ ಒಟ್ಟು ರೆವೆನ್ಯೂ ಅಂದರೆ ಆದಾಯ ಎಷ್ಟು ಬರ್ತಾ ಇದೆ, ಮಾರಾಟದಿಂದ ಬಂದ ಹಣ ಮಾತ್ರ 6,653 ಕೋಟಿ ಅಂದರೆ 2025ಕ್ಕೆ. ಇದು ಕೇಳೋಕ್ಕೆ ನಿಮಗೆ ದೊಡ್ಡ ಮಟ್ಟಕ್ಕೆ ದುಡ್ಡು ಅನಿಸ್ಬೋದು, ಆದರೆ ನಿಜ ಲಾಭ ನೋಡಿದರೆ ತುಂಬ ಕಡಿಮೆ ಇದು. ಎಷ್ಟು ಸ್ಟೋರ್ಗಳು ಒಟ್ಟಾರೆ ಲಾಭ ನೋಡೋದಾದರೆ ಪ್ರತಿ ಸ್ಟೋರ್ಗೆ ಕೇವಲ 10 ಲಕ್ಷ ರೂಪಾಯಿ ಮಾಡ್ತಾ ಇದೆ ಅಂತ ಅರ್ಥ. ಅಂದರೆ ತಿಂಗಳಿಗೆ 80,000 ರೂಪಾಯಿ ಮಾತ್ರ ಇವ್ರದ್ದು ಬಿಸ್ನೆಸ್ ಮಾಡ್ತಾ ಇದೆ ಅಂತ ಅರ್ಥ. ನಾನೊಂದೇ ಪ್ರಶ್ನೆ ಕೇಳ್ತೀನಿ, ಒಂದು ಸ್ಟೋರ್ ತಿಂಗಳಿಗೆ 80,000 ರೂಪಾಯಿ ಲಾಭ ಮಾಡ್ತಿದ್ರೆ ಈಗ 2,800 ಸ್ಟೋರ್ಗಳಿದ್ದರು, ಕಂಪನಿ ನಿಜವಾಗಿಯೂ 70,000 ಕೋಟಿ ಮೌಲ್ಯಕ್ಕೆ ಸರಿ ಸಮಾನವಾಗಿ ಇದೆ ಅಂತ ಹೇಳ್ತೀರಾ? ಹೇಳೋಕ್ಕಾಗತ್ತಾ? ಇಲ್ಲ. ಅದಕ್ಕೆ ಹೇಳ್ತೀನಿ, ಲೆನ್ಸ್ಕಾರ್ಟ್ IPO ಓವರ್ ವ್ಯಾಲ್ಯೂಡ್ ಇದೆ ಅಂತೇಳಿ. ಮತ್ತು ಇನ್ನೊಂದು ಹೇಳ್ತೀನಿ ನಾನು, ಏನಂದರೆ ಕಂಪನಿ ತನ್ನ ಶೇರ್ಗಳಿಗೆ ನಿಜಕ್ಕಿಂತ ತುಂಬ ಅಂದರೆ ಹೆಚ್ಚು ಬೆಲೆಗೆ ಕೇಳ್ತಾ ಇದೆ. ಅಂದರೆ ಕಂಪನಿ ನಿಜವಾದ ಲಾಭ ಎಷ್ಟು ಅಷ್ಟೇನು ದೊಡ್ಡದಿಲ್ಲ, ಅದರಿಂದ ಅದು ಹೇಳ್ಕೊಂಡ ಮೌಲ್ಯ 70,000 ರೂಪಾಯಿ ಕೋಟಿ ಸರಿ ಇಲ್ಲ, ಸರಿಯಾಗಿಲ್ಲ. ಒಟ್ಟು IPO ಅಲ್ಲಿ 7,278 ಕೋಟಿ ಸಂಗ್ರಹ ಮಾಡ್ತಾ ಇದ್ದಾರೆ. ಆದರೆ ಬೆಳವಣಿಗೆ ಸಿಗೋದು ಕೇವಲ 2,150 ಕಂಪ್ನಿ ಉಪಯೋಗಿಸ್ತಾರೆ. ಉಳಿದ 5,000 ಕೋಟಿ ಏನಿದೆ ಅಲ್ಲ, ಅದು ಹಳೆ ಯಾರೋ ನಮ್ಮ ಇನ್ವೆಸ್ಟರ್ ಕಡೆಯೇ ಹೋಗುತ್ತೆ ಅದು. ಆದರೆ ಹಳೆಯವ್ರ ಲಾಭಕ್ಕೆ ಮಾತ್ರ ಬಳಸ್ತಾರೆ ಇದನ್ನೇ ಅಂತ ನಾನು ಹೇಳ್ಬೋದು. ಇದರಲ್ಲಿ ಒಂದು ವಾಕ್ಯದಲ್ಲಿ ಇದ್ರ ಬಗ್ಗೆ ನಾವು ಹೇಳ್ಬೇಕಂದ್ರೆ, ಲೆನ್ಸ್ಕಾರ್ಟ್ ಶೇರ್ಗಳ ಮೇಲೆ ಕಣ್ಣಿನ ಚಸ್ಮಾ ಬೆಲೆಗಿಂತ ಹೆಚ್ಚು ಬ್ಲರ್ ಆಗಿದೆ ಅಂತ ಹೇಳ್ಬೋದು ನಾನಿಲ್ಲಿ. IPO ಅಲ್ಲಿ ಸಾಮಾನ್ಯ ಜನರಿಗೆ ಸಿಗೋದು ಕೇವಲ 10% ಶೇರ್ಗಳು ಮಾತ್ರ. ಅಂದರೆ ಎಷ್ಟಿದೆ ನೋಡಿ. ಅಂದರೆ ಗ್ರೇ ಮಾರ್ಕೆಟಿಂಗ್ ಪ್ರೀಮಿಯಮು ದಿನೇ ದಿನೇ ಕುಸಿತಾ ಇದೆ ಅವ್ರದ್ದು. JMP ಇದು ಇಲ್ಲ, ಅಂದರೆ ಎಲ್ಲರೂ ಇನ್ನು ಸರಿತಾ ಇದ್ದಾರೆ. IPO ಅಲ್ಲಿ ಕೇವಲ ತಕ್ಷಣ ಲಾಭ ನೋಡೋಕೆ ಹೋಗಬೇಡ್ರಿ. ಅದ್ರಾಗ ಏನು ಮಾಡಿ, ಸ್ವಲ್ಪ ಇನ್ಸ್ಟಂಟಾಗಿ ಬರೋದಿಲ್ಲ, ರಿಸ್ಕ್ ಇರುತ್ತೆ, ಅದು ಶೇರ್ ಕುಸಿಯುವಂಥ ಸಾಧ್ಯತೆ ಇರುತ್ತೆ. ಆದರೆ ಕಂಪನಿ ಬಗ್ಗೆ ಹೇಳ್ಬೇಕಂದ್ರೆ ಇದು ಕೆಟ್ಟದ್ದು ಒಳ್ಳೆಯದ ಬಗ್ಗೆ ನಾನು ಅನ್ವೇಷಣೆ ಮಾಡ್ತಾ ಇಲ್ಲ. ಏನಂದರೆ ಇದು ಬ್ರ್ಯಾಂಡು ವಿದೇಶದಲ್ಲಿ ಇದೆ, ದೇಶದಲ್ಲಿ ಇದೆ, ಅದೊಂದು ಒಳ್ಳೆಯ ಬ್ರ್ಯಾಂಡ್ ಅಂತ ಅನ್ಕೋಬೋದು. ಆದರೆ IPO ಬೆಲೆ ಭಾಳ ಹೆಚ್ಚಾಗೈತಿ. ಹಾಗಾಗಿ ಬ್ಲೈಂಡಾಗಿ ಹೂಡಿಕೆ ಮಾಡೋಕ್ಕೆ ಹೋಗ್ಬೇಡ್ರಿ, ವಿಚಾರ ಮಾಡಿರಿ, ಆಲೋಚನೆ ಮಾಡಿ ಹೂಡಿಕೆ ಮಾಡಿರಿ. IPO ಅಂದರೆ ಕೇವಲ ಟ್ರೆಂಡ್ ಅಂತ ತಿಳ್ಕೊಬೇಡ್ರಿ, ಅದು ಜವಾಬ್ದಾರಿ ಆಗಿರಬೇಕು. ಹಣ ಹೂಡುವ ಒಂದು ವಿಶ್ಲೇಷಣೆ ಮಾಡಿ ನೀವು ಹಣ ಹೂಡ್ಬೋದು. ಇದು ನಿಮಗೆ ಕಮೆಂಟ್ನಲ್ಲಿ ಹೇಳಿ, ನೀವು ಈ IPOಗೆ ಹೂಡಿಕೆ ಮಾಡ್ತಾಯಿದ್ರೆ ಹೌದಾದರೆ ಯಾಕೆ ಅಂತೇಳಿ. ಅಂದರೆ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿ. ಥ್ಯಾಂಕ್ ಯು.